Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಸಾಯಿಬಾಬಾ ಏನು ಹೇಳ್ತಾರೆ ಅಂತ ನೋಡೋಣ. ನಿಮ್ಮ ಗುರುಗಳು ಏನು ಹೇಳ್ತಾರೆ ಅಂತ ನೋಡೋಣ. ಸೊ ಸಾಯಿಬಾಬಾ ಇರಬಹುದು, ನೀವು ನಂಬಿರುವಂತ ಗುರುಗಳಿರ್ಬೋದು. ಸೊ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಯಾವ ರೀತಿ ಆಶೀರ್ವಾದನ ಕೊಡ್ತಿದ್ದಾರೆ, ನೀವೇನು ಬೇಡ್ಕೊಂಡಿದ್ದೀರಾ ಎಲ್ಲ ಏನಾಗತ್ತೆ ನೋಡೋಣ. ಮೊದಲನೇದಾಗಿ ರೆಸ್ಟ್ ಇನ್ ಪೀಸ್ ಅಂತ ಇದೆ. ಸೊ ಸಾಕಷ್ಟು ಹಂತಗಳಲ್ಲಿ ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು. ಸಾಕಷ್ಟು ಪ್ರಯೋಗಗಳನ್ನ ಮಾಡಿಸಿದ್ದಾರೆ. ಸಮಥಿಂಗ್ ವಿಲ್ ಬಿ ಎಂಡ್ ಆಗಿದೆ ರೀಸೆಂಟ್ ಆಗಿ, ನಿನ್ನೆ ಅಥವಾ ಮೊನ್ನೆ ಆಗಿರ್ಬೋದು, ಅಥವಾ ಮುಂದಿನ 24-48 ಗಂಟೆಗಳಲ್ಲಿ ಆಗುವಂತ ಪ್ರಯತ್ನನ ಅವರು ಪಟ್ಟಿರಬಹುದು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಡೆತ್ ಈಸ್ ಇನ್ವೈಟೇಬಲ್, ಓನ್ಲಿ ಗುರು ಕ್ಯಾನ್ ಆಲ್ಟರ್ ಯುವರ್ ಡೆಸ್ಟಿನಿ ಇಫ್ ಹಿ ವಿಶ್ ಅಂತ ಇದೆ. ಒಂದು ಗುರುಗಳು ನಿರ್ಧಾರ ತಗೊಳ್ಳೋವರೆಗೂ ಮಾತ್ರ ಸಮಸ್ಯೆಗಳು ಇರುತ್ತೆ. ಸೊ ಗುರುಗಳು ನಿಮ್ಮನ್ನ ಕಾಪಾಡಬೇಕು ಅಥವಾ ನಿಮ್ಮನ್ನ ಉಳಿಸ್ಕೊಳ್ಬೇಕು ಅಥವಾ ನಿಮ್ಮನ್ನ ಗುರುವಿಗೆ ನೀವು ಶರಣಾಗತಿ, ಗುರುಗಳಲ್ಲಿ ಶರಣಾಗತಿ ಆದಾಗ ಗುರುಗಳು ನಿರ್ಧಾರ ತಗೊಳ್ತಾರೆ ನಿಮ್ ಜೀವನಕ್ಕೆ ಏನ್ ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಅಂತ್ಯ ಆಗೋದ್ರಲ್ಲಿ ಇದೆ. ಅದು ಏನಾಗಿರ್ಬಹುದು ಅನ್ನೋದ್ಕಿಂತ ನಿಮ್ಮ ಶತ್ರುಗಳು ಏನೇ ಮಾಡಿರ್ಲಿ ಅಥವಾ ಗ್ರಹಗತಿಗಳು ಕೂಡ ನಿಮ್ಮ ವಿರುದ್ಧವಾಗಿ ಸಮಸ್ಯೆ ಮಾಡಿರ್ಲಿ ಅಥವಾ ಗ್ರಹಗತಿಗಳು ನಿಮ್ಮ ವಿರುದ್ಧವಾಗಿ ಇದ್ರೂ ಕೂಡ, ಸೊ ಬಹಳಷ್ಟು ವಿಚಾರಗಳಲ್ಲಿ ಏನೋ ಒಂದು ಅವಘಡ ಆಗತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಇದೆ ಇಲ್ಲಿ. ಬಟ್ ಇಟ್ಸ್ ಓಕೆ. ಸೊ ಅವರು ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ. ನಿಮ್ಮ ಗುರುಗಳು ಒಂದಲ್ಲ ಒಂದ್ ರೀತಿಯಲ್ಲಿ ನಿಮ್ಗೆ ಸಹಾಯನ ಮಾಡ್ತಾರೆ, ಮಾರ್ಗದರ್ಶನನ ಕೊಡ್ತಾರೆ, ಮತ್ತೆ ನಿಮ್ಗೆ ರಕ್ಷೆಯನ್ನು ಕೂಡ ಕೊಡ್ತಾರೆ. ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರು ಅವರು ನಿಮ್ಗೆ ಸಹಾಯ ಸಹಕಾರನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಕಷ್ಟದಲ್ಲಿ ಇರೋರನ್ನ ಮೇಲೆತ್ತುವಂತ ಪ್ರಯತ್ನನ ಮಾಡಿ ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಹಾಯ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ತನ್ನ ಭಕ್ತರಿಗೆ ಯಾವಾಗ್ಲೂ ಸಹಾಯ ಮಾಡೋದಕ್ಕೆ ಗುರುಗಳು ಬಯಸ್ತಾರೆ. ಸೊ ಹಾಗಾಗಿ ನಿಮ್ಗೆ ಯಾವಾಗ್ಲೂ ಅವರು ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಇದೆ. ವಿಭೂತಿನ ಧಾರಣೆ ಮಾಡಿ ಇದರಿಂದ ಒಳ್ಳೇದಾಗತ್ತೆ. ಸೊ ವಿಭೂತಿ ಧಾರಣೆ ಮಾಡೋದ್ರಿಂದ ಹೆಚ್ಚಿನ ಅನಾನುಕೂಲಗಳು ನಿಮ್ಮ ಜೀವನದಲ್ಲಿ ಏನೇನಾಗ್ತಾ ಇದೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಜೊತೆಗೆ ಹೊಟ್ಟೆಗೆ ವಿಭೂತಿನ ಒಂದು ಚಿಟಿಕೆಯಷ್ಟು ದಿನಾಗ್ಲೂ ತಿನ್ನಿ, ಇದರಿಂದ ಕೂಡ ಒಳ್ಳೇದಾಗುತ್ತೆ. ವಿಭೂತಿ ಧಾರಣೆಯಿಂದ ನಿಮ್ಮ ಆರೋಗ್ಯದ ಸಮಸ್ಯೆ, ನಿಮ್ಮ ಆಂತರಿಕ ಸಮಸ್ಯೆ, ನಿಮ್ಮ ಶತ್ರುಬಾಧೆ, ಸಾಕಷ್ಟು ಬ್ಲಾಕೇಜಸ್ ಎಲ್ಲವೂ ಕೂಡ ರಿಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲದಕ್ಕೂ ಒಂದು ಕಾರಣ ಇದೆ. ಸೊ ನಿಮ್ಮ ಜೀವನದಲ್ಲಿ ನಿರಂತರವಾಗಿ ನಡೀತಾ ಇರುವಂತ ಸಮಸ್ಯೆಗಳು, ನಿರಂತರವಾಗಿ ಇರುವಂತಹ ಶತ್ರುಬಾಧೆಗಳು, ಎಲ್ಲದಕ್ಕೂ ಒಂದಲ್ಲ ಒಂದು ಕಾರಣ ಇದೆ. ಸೊ ಸದ್ಯಕ್ಕೆ ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಎನ್ನುವಂಥದ್ದು ಇದೆ. ಸೊ ನಿಮ್ಮ ಮೈಂಡ್ ಅನ್ನು ಎಷ್ಟು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಿರೋ ಅಷ್ಟು ಉಳಿತಿದೆ. ಯುದ್ಧದ ಸೂಚನೆಗಳು ಕೂಡ ಹೆಚ್ಚಾಗಿ ಇದೆ. ರಾತ್ರೋರಾತ್ರಿ ಯುದ್ಧಗಳು ಘೋಷಣೆ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ಒಂಟಿಯಾಗೇನೆ ಒಂದಷ್ಟು ನಿರ್ಧಾರನ ತಗೊಂಡು ರಾತ್ರಿ ವೇಳೆಯಲ್ಲಿ ಎಲ್ಲೋ ಹೊರಟು ಬಿಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾರು ನಿಮ್ಗೆ ತುಂಬಾ ಬೇಕಾಗಿದ್ದವರು ಅಥವಾ ಕೆಲವ್ರಿಗೆ ನೀವು ತುಂಬಾ ಬೇಕಾಗಿದ್ದೀರಾ, ಇನ್ ಕೆಲವರಿಗೆ ನಿಮ್ಮ ಶತ್ರುಗಳು ಏನಿದ್ದಾರೆ ರಾತ್ರೋರಾತ್ರಿ ನೀವು ಊರ್ ಬಿಟ್ಟು ಹೋಗೋ ಹಾಗೆ ಪ್ರಯೋಗನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಶತ್ರುಗಳು ಕೂಡ, ನಿಮ್ಮ ಶತ್ರುಗಳು ಯಾವಾಗ ಹಾಳಾಗೋಗ್ತಾರೆ ಅಥವಾ ಅವರು ನಾಶನ ಆಗ್ಲಿ ಅಂತ ನೀವೇನಾದ್ರೂ ಪ್ರಯೋಗಗಳು ಏನ್ ಮಾಡಿದೀರಾ ಅದೆಲ್ಲವೂ ಕೂಡ ಕಾರ್ಯಗತವಾಗಿದೆ. ಅವರೆಲ್ಲರೂ ಕೂಡ ನಷ್ಟ ಆಗ್ತಿದ್ದಾರೆ. ರಾತ್ರೋರಾತ್ರಿ ಅವರು ಊರ್ ಬಿಟ್ಟು ಹೋಗ್ತಾರೆ. ಅವ್ರು ಊರ್ ಬಿಟ್ಟು ಹೋದ್ಮೇಲೆ ನಿಮ್ಗೆ ಬುದ್ಧಿ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಸಮಥಿಂಗ್ ಏನೋ ಎಲ್ಲದಕ್ಕೂ ಒಂದು ಕಾರಣ ಇದೆ. ನಿಮ್ಮ ಜೀವನದಲ್ಲಿ ಯಾವ ರೀತಿ ಏನೇನ್ ಕಾರಣ ಬೇಕೋ ಆಯಾ ಕಾರಣಗಳನ್ನ ನೀವು ಹುಡುಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಕರ್ಮನ ಕಟ್ಕೊಂಬೇಡಿ ಅಷ್ಟೇ ಹೇಳೋದಿಲ್ಲಿ. ಹೊಸ ಕರ್ಮಗಳು ಬೇಡ,
ಹಳೆ ಕರ್ಮನ ತೀರಿಸ್ಕೊಳ್ಳಿ, ಹಳೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ, ಹಳೆ ಸಾಲನ ತೀರಿಸ್ಕೊಳ್ಳಿ, ಹೊಸ ಸಾಲ ಬೇಡ ಅನ್ನುವಂಥದ್ದು ಇದೆ. ಸಾಕಷ್ಟು ಸಮಸ್ಯೆಗಳ ಸರಮಾಲೆಗಳೇ ನಿಮ್ಮ ಜೀವನದಲ್ಲಿ ಇನ್ಮುಂದೆ ಬರಬೇಕು ಅಂತ ನಿಮ್ಮ ಶತ್ರುಗಳು ಪ್ರಯೋಗಗಳನ್ನ ಮಾಡಿದ್ದಾರೆ. ಅದಕ್ಕೆ ಗುರುಗಳ ಆಶೀರ್ವಾದ ಇರೋದ್ರಿಂದ ನೀವು ನಿಮ್ಮ ಶತ್ರುಗಳು ಏನೇ ಮಾಡಿದ್ರು ಅದರಿಂದ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನಿಮ್ಗೆ ಗುರುಗಳು ಕಾಪಾಡ್ತಾರೆ ಅನ್ನುವಂಥದ್ದು ಇದೆ. ಧ್ಯಾನ ಮಾರ್ಗದಲ್ಲಿ ಮುನ್ನಡೀರಿ, ಇದರಿಂದ ಹೆಚ್ಚು ಒಳಿತಾಗತ್ತೆ. ಆಧ್ಯಾತ್ಮಿಕ ಮಾರ್ಗನ ಆಯ್ಕೆ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚಿನ ಒಂದು ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು ಅಥವಾ ಬೇರೆ ವಿಚಾರ ಆಗಿರ್ಬೋದು, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ನಿಮ್ ಕೈಯಲ್ಲೇ ಇದೆ. ಸಾಕಷ್ಟು ಪರಿಹಾರನ ನಿಮ್ಮ ಸಿಕ್ಸ್ತ್ ಸೆನ್ಸ್ ಮುಖಾಂತರ, ಒಂದಷ್ಟು ಗೈಡೆನ್ಸ್ ಮುಖಾಂತರ, ಒಂದಷ್ಟು ವಿಚಾರಧಾರೆಗಳನ್ನ ನಿಮ್ಮವರೆಗೂ ಯೋಚಿಸೋ ಹಾಗೆ ಮಾಡಿ ನಿಮ್ಮ ಗುರುಗಳು ನಿಮ್ಗೆ ಸಾಕಷ್ಟು ಸಹಾಯನ ಮಾಡಿದ್ದಾರೆ. ಸಾಕಷ್ಟು ಸಮಸ್ಯೆಗೆ ಪರಿಹಾರ ಕೂಡ ಕೊಟ್ಟಿದ್ದಾರೆ, ಇನ್ ಮುಂದಕ್ಕೂ ಕೊಡ್ತಾರೆ. ಸೊ ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆಗತ್ತೆ. ಸೊ ಹಾಗಾಗಿ ಸ್ವಲ್ಪ ಈ ದಾರಿಲಿ ಏಳೋದು ಬೀಳೋದು ಎಲ್ಲ ಇದ್ದಿದ್ದೇನೆ. ನಿಮ್ ಜೀವನ ಸುಖಕರವಾಗಿರೋದಕ್ಕೆ ನೀವು ಕೂಡ ಏನ್ ಮಾಡ್ಬೇಕು ಅದನ್ನ ಮಾಡಿ, ಕೈ ಚೆಲ್ಲಿ ಕುತ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂದ್ಮೇಲೆ ಸೊ ಎಲ್ಲಾದ್ರಲ್ಲೂ ಯಾರಾದ್ರೂ ಒಬ್ರು ಯಾವ್ದಾದ್ರು ರೀತಿಯಲ್ಲಿ ನಿಮಗ್ ಸಹಾಯ ಸಿಕ್ಕೇ ಸಿಗುತ್ತೆ. ಭಯ ಪಡೋದು ಬೇಡ ಅನ್ನುವಂಥದ್ದು ಇದೆ. ನಿಮ್ಮ ಆಸೆ ಕನಸುಗಳು ಏನಿದೆ ಎಲ್ಲವೂ ಕೂಡ ಈಡೇರುತ್ತೆ. ನಗ್ನಗ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ಯಾರು ಏನೇ ಪ್ರಯತ್ನ ಪಟ್ರು ನಿಮ್ಮ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರೋವರೆಗೂ, ನಿಮ್ಮ ಗುರುಬಲ ನಿಮ್ ಜೊತೆ ಇರೋವರೆಗೂ ಸೊ ನಿಮ್ಗೇನು ತೊಂದರೆ ಆಗೋದಿಲ್ಲ. ಬಟ್ ಎಲ್ಲವೂ ಕೂಡ ರೀಸನ್ ಇದೆ ಯಾಕೆ ನಿಮ್ಮ ಶತ್ರುಗಳು ಇಷ್ಟು ಘೋರವಾಗಿ ನಿಮ್ಮ ವಿರುದ್ಧ ಇದ್ದಾರೆ ಅನ್ನೋದಕ್ಕೆ. ಸೊ ಮಂತ್ರ ಜಪನ ಮಾಡಿ ದಿನಾಗ್ಲೂ ಸಾಧ್ಯ ಇರೋರು, ಅನುಕೂಲ ಇರೋರು ಹೋಮನ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಕೂಡ ಬರುತ್ತೆ. ಗುರುಗಳಿಂದ ನಿಮ್ಗೊಂದು ಗಿಫ್ಟ್ ಕೂಡ ಬರುವಂತ ಸಾಧ್ಯತೆಗಳು ಇದೆ. ಇದೆರಡರಲ್ಲಿ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ. ಸೊ ನೋಡೋಣ. ಮೊದಲನೇದು ದ ಹೆಲ್ಪರ್ ಇದೆ. ಸೊ ಕೆರಿಯರ್ ವಿಚಾರದಲ್ಲಿ ನಿಮ್ಗೆ ಸಹಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಕೆರಿಯರ್ ವಿಚಾರದಲ್ಲಿ ನಿಮ್ಗೆ ಸಹಾಯ ಬರ್ತಾ ಇದೆ, ನಿಮ್ಮ ಗುರುಗಳು ಸಹಾಯ ಮಾಡ್ತಾರೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ರೆಕಗ್ನೈಸ್ ದ ರಿಯಾಲಿಟಿ ಬಿಹೈಂಡ್ ದ ಮಾಸ್ಕ್. ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರು ನಗ್ತಾರೆ, ಯಾರು ನಗಿಸ್ತಾರೆ, ಸೊ ಯಾರ ಮುಖವಾಡ ಹೇಗಿದೆ ಇದೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ನಿಮ್ಮ ಗುರುಗಳಲ್ಲಿ ಸರೆಂಡರ್ ಆಗಿ ಒಂದು ಸರೆಂಡರ್ ಎನರ್ಜಿಗೆ ನೀವು ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ, ಸ್ಥೈರ್ಯವಾಗಿ, ಸಂಪತ್ಭರಿತವಾಗಿ ಇರ್ಲಿ ಅಂತ ಆಶಿಸ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. The Shrivak Devi Tarot channel is so glad to see you again. Thank you for watching our tarot card readings today.